ಅದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. ಇಂದು ಪ್ರಥಮ PUCಯಲ್ಲಿ ವ್ಯವಹಾರ ಅಧ್ಯಯನದಲ್ಲಿ ಅಂದರೆ ಬಿಸ್ನೆಸ್ ಸ್ಟಡಿಯಲ್ಲಿ ಒಂದು ಅರ್ಧ ವಾರ್ಷಿಕ ಪರೀಕ್ಷೆ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ. ತಾವೆಲ್ಲರೂ ಕೂಡ ವಿಡಿಯೋನ ಲೈಕ್ ಮಾಡಬೇಕು, ನಿಮ್ಮ ಫ್ರೆಂಡ್ಸ್ ಸರ್ಕಲ್ಗೆ ಶೇರ್ ಮಾಡಬೇಕು. ಫಸ್ಟ್ ಟೈಮ್ ವಾಚ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕಾನನ್ನು ಅವಶ್ಯವಾಗಿ ಒತ್ತಿ. ನಾವು ಈಗಾಗಲೇ ಬಹಳಷ್ಟು ವಿಡಿಯೋಗಳಲ್ಲಿ ನಾವೇನು ಮಾಡಿದ್ದೀವಿ, PUC ಫಸ್ಟ್ ಇಯರ್ದವ್ರಿಗಾಗಿ ಅರ್ಧ ವಾರ್ಷಿಕ ಪರೀಕ್ಷೆ ಪ್ರಶ್ನೆ ಪತ್ರಿಕೆಗಳನ್ನು ಪೋಸ್ಟ್ ಮಾಡಿದ್ದೀವಿ. ಅವುಗಳನ್ನು ನೋಡದೇ ಇದ್ದರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ PUC ಫಸ್ಟ್ ಆ್ಯಂಡ್ ಸೆಕೆಂಡ್ ಇಯರ್ ಎಕ್ಸಾಮ್ ಕ್ವಶನ್ ಪೇಪರ್ ಆಲ್ ಸಬ್ಜೆಕ್ಟ್ ಅನ್ನೋದನ್ನು ಒತ್ತಿದ್ರೆ ತಾವು ಹಿಂದಿನ ವಿಡಿಯೋಗಳನ್ನು ನೋಡ್ಬೋದು. ಸ್ಟಾರ್ಟ್ ಮಾಡುವ. ಕ್ವಶನ್ ಪೇಪರ್ ಏನಿದೆ, ಫಸ್ಟ್ ಇಯರ್ PUC ವ್ಯವಹಾರ ಅಧ್ಯಯನ ಅರ್ಧ ವಾರ್ಷಿಕ ಪರೀಕ್ಷೆ ಪ್ರಶ್ನೆ ಪತ್ರಿಕೆ. ಫಸ್ಟ್ ಒಂದಂಕದ ಪ್ರಶ್ನೆಗಳನ್ನು ನೋಡೋಣ. ಈಗಾಗಲೇ ಒಂದಂಕದ ಪ್ರಶ್ನೆಗಳು ನಿಮಗೆ ಬಹು ಆಯ್ಕೆ ಪ್ರಶ್ನೆಗಳಲ್ಲಿ ಬರ್ತವೆ, ಬಿಟ್ಟ ಸ್ಥಳದಲ್ಲಿ ಬರ್ತವೆ, ಆಮೇಲೆ ಹೊಂದಿಸಿ ಬರೆಯಿರಿ ಮಾದರಿ ಪ್ರಶ್ನೆ ಪತ್ರಿಕೆಗಳಲ್ಲಿ ಏನು ಮಾಡ್ತಾವಪ್ಪ ಅಂದ್ರೆ ಬರ್ತವೆ. ಅವುಗಳನ್ನು ತಾವುಗಳು ಗಮನಿಸಬೇಕು. ಬಟ್ ಈ ಕ್ವಶನ್ಸ್ಗಳು ತುಂಬ ಇಂಪಾರ್ಟೆಂಟ್ ಇದ್ದಾವೆ. ವ್ಯಾಪಾರ ಅಂದರೆ ಏನು, ನಿರ್ಮಾಣ ಕೈಗಾರಿಕೆ ಅಂದರೆ ಏನು, ಕರ್ತ ಎಂದರೆ ಯಾರು, ಪಾಲುದಾರಿಕೆ ಸಮಸ್ಯೆಯನ್ನು ಸ್ಥಾಪಿಸಲು ಬೇಕಾಗಿರುವ ಕನಿಷ್ಠ ಪಾಲುದಾರರ ಸಂಖ್ಯೆ, ಇಲಾಖಾ ಉದ್ದಿಮೆಗಳಿಗೆ ಒಂದು ಉದಾಹರಣೆ ಕೊಡಿ, ಇವುಗಳಲ್ಲಿ ಯಾವುದೋ ಬ್ಯಾಂಕಿನ ಪ್ರಕಾರವಲ್ಲ, ವಾಣಿಜ್ಯ ಬ್ಯಾಂಕು, ಸಹಕಾರ ಬ್ಯಾಂಕು, ಕೇಂದ್ರ ಬ್ಯಾಂಕು, ಉಳಿತಾಯ ಬ್ಯಾಂಕು. ಈ ವಾಣಿಜ್ಯ ಅಂದರೆ ಏನು, BPO ವಿಸ್ತರಿಸಿ ಬರೆಯಿರಿ. ಮಾಲಿನ್ಯಕ್ಕೆ ಒಂದು ಕಾರಣವನ್ನು ಹೆಸರಿಸಿ. ಪ್ರವರ್ತಕರು ಎಂದರೆ ಯಾರು, ವ್ಯವಹಾರ ಹಣಕಾಸು ಎಂದರೇನು, ADR ಅನ್ನು ಬಿಡುಗಡೆ ಮಾಡೋದು ಕೆನಡಾ, ಚೀನಾ, ಇಂಡಿಯಾ, USA ಅಂತಕ್ಕಂಥದ್ದು ಇದೆ. ಸರಿಯಾದ ಆಪ್ಷನ್ ಯಾವುದಿದೆ ಅನ್ನೋದನ್ನು ತಾವೇನು ಮಾಡಬೇಕು, ಇದರಲ್ಲಿ 12ನೇ ಪ್ರಶ್ನೆಯಲ್ಲಿ ಬರಿಬೇಕಿತ್ತು. ಇನ್ನು 2 ಅಂಕದ ಪ್ರಶ್ನೆಗಳಿಗೆ ಹೋಗೋಣ. ಇವುಗಳನ್ನು ತಾವೇನು ಮಾಡಬೇಕಾಗ್ತದಪ್ಪ ಅಂದ್ರೆ 2 ರಿಂದ 3 ವಾಕ್ಯಗಳಲ್ಲಿ ಉತ್ತರಗಳನ್ನು ಬರಿಬೇಕಾಗ್ತದೆ. ಆವಾಗ ನಿಮ್ಗೆ ಏನು ಮಾಡ್ತಾರೆ, 2 ಮಾರ್ಕ್ಸ್ಗಳನ್ನು ಏನು ಮಾಡ್ತಾರೆ, ಇವ್ಯಾಲ್ಯುಯೇಟರ್ ಅವರು ಕೊಡ್ತಾರೆ. ಯಾವೆಲ್ಲ ಕ್ವಶನ್ಸ್ ಇಂಪಾರ್ಟೆಂಟ್ ಇತ್ತು ಅಂತಂದರೆ 13ನೇ ಪ್ರಶ್ನೆ ವಾಣಿಜ್ಯ ಅಂದರೆ ಏನು, 14 ವ್ಯಾಪಾರದ ಯಾವುದಾದರೂ 2 ಪೂರಕಗಳನ್ನು ತಿಳಿಸಿ, 15 ಪಾಲುದಾರಿಕೆಯನ್ನು ತಾವೇನು ಮಾಡಬೇಕಾಗಿತ್ತು, ವ್ಯಾಖ್ಯಾನವನ್ನು ಕೊಡಬೇಕಿತ್ತು. ಜೊತೆಗೆ 16ನೇ ಪ್ರಶ್ನೆ ನಿದ್ರಿಸುವ ಪಾಲುದಾರ ಎಂದರೆ ಯಾರು ಅಂತ ಕೇಳಿದ್ದಾರೆ. 17 ಇತ್ತು ಸರ್ಕಾರಿ ಕಂಪನಿಯ ಯಾವುದಾದರೂ 2 ಅನುಕೂಲಗಳನ್ನು ತಾವೇನು ಮಾಡಬೇಕಾಗಿತ್ತು, ತಿಳಿಸಬೇಕು. 18 ಜಾಗತಿಕ ಉದ್ದಿಮೆಗಳು ಎಂದರೆ ಯಾರು. ಸೊ ಮುಂದೆ ವಿಮೆ ಎಂದರೆ ಏನು ಅಂತಕ್ಕಂಥ 19ನೇ ಪ್ರಶ್ನೆ ಇತ್ತು. ಸೊ ಜೊತೆಗೆ ಏನಾಗಿತ್ತಪ್ಪ ಅಂದ್ರೆ 20ನೇ ಪ್ರಶ್ನೆ ಅಂಚೆ ಇಲಾಖೆ ಸಲ್ಲಿಸುವ ಯಾವುದಾದರೂ 2 ಸೇವೆಗಳನ್ನು ತಾವೇನು ಮಾಡಬೇಕಾಗಿತ್ತಪ್ಪ ಅಂದರೆ ಬರಿಬೇಕಾಗಿತ್ತು. ಸೊ ಜೊತೆಗೆ ಏನು ಕೇಳಿದ್ದಾರೆ ಅಂತಂದರೆ 21 ಈ ವ್ಯವಹಾರದ 2 ಅನುಕೂಲಗಳನ್ನು ತಿಳಿಸಬೇಕಿತ್ತು. 22 ವ್ಯವಹಾರದ ನೈತಿಕತೆ ಎಂದರೆ ಏನು. 23 ಮನವಿ ಪತ್ರ ಎಂದರೇನು. 24 ಮಾಲೀಕರ ನಿಧಿಯಡಿಯಲ್ಲಿ ಬರುವ 2 ನಿಧಿಗಳನ್ನು ಹೆಸರಿಸಿರಿ. ಇನ್ನು 4 ಅಂಕದ ಪ್ರಶ್ನೆಗಳಿದ್ದಾವೆ, ವೆರಿ ಇಂಪಾರ್ಟೆಂಟ್ ಇದ್ದಾವೆ. ಇವುಗಳನ್ನು 10-12 ವಾಕ್ಯಗಳಲ್ಲಿ ತಾವೇನು ಮಾಡಬೇಕಾಗ್ತದೆ, ಬರಿಬೇಕಾಗ್ತದೆ. ಸೊ ಎಕ್ಸಾಮಲ್ಲಿ ಮ್ಯಾಕ್ಸಿಮಮ್ ಆಗಿ ಏನು ಮಾಡ್ತಾರಪ್ಪ ಅಂದರೆ ವಿದ್ಯಾರ್ಥಿಗಳೇ, ಸೊ ಇವುಗಳ ಕ್ವಶನ್ಸ್ಗಳು ರಿಪೀಟ್ ಆಗ್ತಕ್ಕಂಥ ಚಾನ್ಸಸ್ ಇದಾವೆ. ಸೊ ನೋಡ್ಕೊಂಡೋಗಿ. ಯಾವುದಾದರೂ 4 ವ್ಯವಹಾರದ ಉದ್ದೇಶಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿರಿ. ಉತ್ಪಾದನಾ ಕೈಗಾರಿಕೆಗಳ ವಿಧಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿರಿ. ಶಾಸನಬದ್ಧ ನಿಗಮಗಳ ಯಾವುದಾದರೂ 4 ಅನುಕೂಲಗಳನ್ನು ವಿವರಿಸಿರಿ. ದಾಸ್ತಾನು ಮಳಿಗೆಗಳ ಯಾವುದಾದರೂ 4 ವಿಧಗಳನ್ನು ತಿಳಿಸಿ. ಈ ಬ್ಯಾಂಕಿನಿಂದ ಗ್ರಾಹಕರಿಗೆ ಆಗ್ತಕ್ಕಂಥ ಪ್ರಯೋಜನಗಳು ಯಾವುವು. ಸಾಂಪ್ರದಾಯಿಕ ವ್ಯವಹಾರ ಹಾಗೂ ಈ ವ್ಯವಹಾರದ ನಡುವಿನ ಯಾವುದಾದರೂ 4 ವ್ಯತ್ಯಾಸ ತಿಳಿಸಿ. ಆನ್ಲೈನ್ ವಹಿವಾಟುಗಳಲ್ಲಿನ ಪಾವತಿಯ ಯಾವುದಾದರೂ 4 ವಿಧಾನಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ಮಾಲಿನ್ಯದ ವಿವಿಧ ವಿಧಗಳನ್ನು ಸಂಕ್ಷಿಪ್ತವಾಗಿ ತಿಳಿಸಿ. ಮನವಿ ಪತ್ರ ಮತ್ತು ಕಟ್ಟಳೆ ಪತ್ರಗಳ ನಡುವಿನ 4 ವ್ಯತ್ಯಾಸ ಬರೀಬೇಕು. ಲಾಸ್ಟ್ ಇತ್ತು ಹಣಕಾಸಿನ ಮೂಲವಾಗಿ ಉಳಿಸಿಕೊಂಡ ಗಳಿಕೆಗಳ ಅನುಕೂಲಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿರಿ ಅಂತ ಕೇಳಿದ್ದಾರೆ. ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಇದೆ. 12 ವಾಕ್ಯಗಳಲ್ಲಿ ಉತ್ತರಗಳನ್ನು ಬರೀಬೇಕು. ಪ್ರತಿ ಪ್ರಶ್ನೆಗೆ 4 ಅಂಕ. 8 ಅಂಕದ ಪ್ರಶ್ನೆಗಳಿದ್ದಾವೆ, ನೋಡ್ಕೊಡ್ರಿ. ಏಕಮಾಲೀಕತ್ವ ಪ್ರಕಾರದ ವ್ಯವಹಾರ ಸಂಘಟನೆಯು ಯಾವುದಾದರೂ 4 ಅನುಕೂಲ ಮತ್ತು 4 ಮಿತಿಗಳನ್ನು ತಿಳಿಸಿ. ಪಾಲುದಾರಿಕೆಯ ಲಕ್ಷಣಗಳನ್ನು ವಿವರಿಸಿರಿ. ಸಹಕಾರಿ ಸಂಘಗಳ ವಿಧಗಳನ್ನು ವಿವರಿಸಿರಿ. ನೆಕ್ಸ್ಟ್ ವಿಮೆಯ ಸಾಮಾನ್ಯ ತತ್ವಗಳನ್ನು ವಿವರಿಸಿರಿ. ಷೇರುದಾರರು ಹಾಗೂ ಗ್ರಾಹಕರಿಗೆ ಸಂಬಂಧಿಸಿದಂತೆ ವ್ಯವಹಾರದ ಸಾಮಾಜಿಕ ಜವಾಬ್ದಾರಿಗಳನ್ನು ವಿವರಿಸಿರಿ. ವ್ಯವಹಾರದ ಹಣಕಾಸಿನ ಮೂಲವಾಗಿ ಸಾಮಾನ್ಯ ಷೇರುಗಳ ಅನುಕೂಲ ಮತ್ತು ಮಿತಿಗಳನ್ನು ವಿವರಿಸಿರಿ. 8 ಮಾರ್ಕ್ಸ್ ಕ್ವಶನ್ಸ್ ಇದಾವೆ. ಸೊ ವೆರಿ ಇಂಪಾರ್ಟೆಂಟ್. ಇನ್ನು ಪ್ರಾಕ್ಟಿಕಲ್ ಕ್ವಶನ್ಸ್ ಯಾವ ಕೇಳಿದ್ದಾರೆ ಅಂದರೆ, ವ್ಯವಹಾರ ಸ್ಥಾಪನೆಯೊಂದರ ಮಾಲೀಕರಾಗಿ ಅದನ್ನು ನಡೆಸುವಲ್ಲಿ ನೀವು ಯಾವ ನಷ್ಟ ಭಯವನ್ನು ಎದುರಿಸಬೇಕಾಗ್ತದೆ. ನೀವು ಆನ್ಲೈನ್ ಗ್ರಾಹಕರಾಗಿ ಕಂಪ್ಯೂಟರ್ ಮೂಲಕ ವಿಲೇಮಾರಿ ಮಾಡಬಹುದಾದ ಯಾವುದಾದರೂ 5 ಮಾಹಿತಿ ಸಾಂದ್ರ ಉತ್ಪನ್ನಗಳನ್ನು ಪಟ್ಟಿ ಮಾಡಿರಿ.
ನೀವು ಒಬ್ಬ ಪ್ರವರ್ತಕರಾಗಿ ಕೂಡು ಬಂಡವಾಳ ಕಂಪನಿಯನ್ನು ನೋಂದಣಿ ಮಾಡಲು ಸಿದ್ಧಪಡಿಸಬೇಕಾದ ಯಾವುದಾದರೂ 5 ದಾಖಲೆಗಳನ್ನು ತಿಳಿಸಿ ಅಂತ ಪ್ರಾಯೋಗಿಕ ಪ್ರಶ್ನೆಗಳನ್ನು ಏನು ಮಾಡಿದಾರಪ್ಪ ಅಂದರೆ ಕೇಳಿದ್ದಾರೆ. ಸೊ ಇಷ್ಟಿತ್ತು ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಸ್ನೇಹಿತರೆ. ತಾವೆಲ್ಲರೂ ಕೂಡ ವಿಡಿಯೋವನ್ನು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರೆಯದಿರಿ. ಮತ್ತು ನಿಮಗೆ ಯಾವ ವಿಷಯದ ವಿಡಿಯೋ ಬೇಕು ಅನ್ನೋದನ್ನು ಕಮೆಂಟಲ್ಲಿ ಕಳಿಸಿದರೆ ಖಂಡಿತವಾಗಿ ನಾನು ಹಾಕ್ತೀನಿ. ಆಲ್ರೆಡಿ ಫಸ್ಟ್ PUCಯಲ್ಲಿ ಕನ್ನಡ, ಇಂಗ್ಲೀಷ್, ಹಿಸ್ಟ್ರಿ, ಎಕನಾಮಿಕ್ಸ್, ಪೊಲಿಟಿಕಲ್ ಸೈನ್ಸಲ್ಲಿ ಹಾಕಿದ್ದೀವಿ. ಅಕೌಂಟೆನ್ಸಿಯಲ್ಲಿನೂ ಕೂಡ ಕ್ವಶನ್ ಪೇಪರ್ ಇದೆ. ಸೊ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರ್ತಕ್ಕಂಥ ಪ್ಲೇಲಿಸ್ಟನ್ನು ಒಂದ್ಸರಿ ನೋಡಿ ಅಂತ ಹೇಳ್ತಾ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಅಲ್ಲಿವರೆಗೂ